ಒಂದೇ ಬಾರಿ 2 ಮನೆಗಳಿಗೆ ನುಗ್ಗಿ ಕಳ್ಳತನ ಮಾಡಿದ್ದಾರೆ ಕಳ್ಳರು. ಚಿಂತಾಮಣಿ ನಗರ ಪೊಲೀಸ್ ವ್ಯಾಪ್ತಿ ಅಶ್ವಿನಿ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಲಕ್ಷಾಂತರ ರೂಪಾಯಿ ಮೌಲ್ಯದ ಒಡವೆಗಳು, ನಗದು ಹಣ ದೋಚಿ ಎಸ್ಕೇಪ್ ಆಗಿದ್ದಾರೆ. ಚಿಂತಾಮಣಿ ನಗರ ಠಾಣಾ ವ್ಯಾಪ್ತಿಯ ಅಶ್ವಿನಿ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಚೌಡಾರೆಡ್ಡಿ ಸುಷ್ಮಾ ಅನಿಲ್ ಕುಮಾರ್ ಅನ್ನೋ ಊರಿಗೆ ತೆರಳಿದಂತಹ ವೇಳೆ ನಡೆದಿರುವಂತಹ ಘಟನೆ ಇದು. ಚೌಡಾರೆಡ್ಡಿ ಪತ್ನಿ ಇಂದು ಬೆಳಗ್ಗೆ ಮನೆಗೆ ವಾಪಸ್ ಬಂದಾಗ ಕಳ್ಳತನ ಆಗಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಎಲ್ಲವೂ ಕೂಡ ನೋಡಿದ್ದಾರೆ. ಕಳ್ಳತನ ಆಗಿರೋದನ್ನ ಖಚಿತ ಆಗ್ತಾ ಇದ್ದಂತೆ ಪಕ್ಕದಲ್ಲಿರುವ ಮನೆ ಬಾಗಿಲನ್ನ ಗಮನಿಸಿದ್ದಾರೆ. ಅಲ್ಲಿಯೂ ಕೂಡ ಕಳ್ಳತನ ಆಗಿರೋದು ಕನ್ಫರ್ಮ್ ಆಗಿದೆ. ಇನ್ನು ಘಟನೆ ಸ್ಥಳಕ್ಕೆ ಬೆರಳಚ್ಚು ತಜ್ಞರು ಪೊಲೀಸರು ಕೂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಚೌಡಾರೆಡ್ಡಿ ಸೇರಿದ 49 ಗ್ರಾಂ ಚಿನ್ನ, 300 ಗ್ರಾಂ ಬೆಳ್ಳಿ ಸೇರಿದಂತೆ 50,000 ರೂಪಾಯಿ ಕಳುವಾಗಿದೆ. ಸುಷ್ಮಾ ಅನಿಲ್ ಕುಮಾರ್ ಮನೆಯ 8 ಗ್ರಾಂ ಚಿನ್ನ ಹಾಗೂ 35 ಗ್ರಾಂ ಬೆಳ್ಳಿ, 30,000 ರೂಪಾಯಿ ನಗದು ಹಣ ಇಲ್ಲಿ ಕಳ್ಳತನ ಆಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ ಇದು. ಫಿಂಗರ್ ಪ್ರಿಂಟ್ಸ್ ಬರ್ತಾ ಇದೆ. ಇಲ್ಲೊಂದು ಹತ್ರ ಮಾತ್ರ ಫಿಂಗರ್ ಪ್ರಿಂಟ್ ವಾಲ್ಪನೆ ಸ್ಟ್ರೇಟ್